Welcome to the first PUC students. This is Basavaraj, lecturer in economics. We shall come to know the second BIDS course class. This is first PUC BIDS course class 2. Class 2. This is the second period. Why economics? Why economics? First PUC economics. This is BIDS course. Shall come to know why the study of economics is important. Why do we study economics? ನಾವು economics ಅನ್ನು ಯಾಕೆ ಓದಬೇಕು ಅಂತ. In the last class we had been come to know what is economics. Economics is the study of human behavior in relation to scarce resources which have alternative uses in order to satisfy human want. Now we shall come to know why economics, or why should we study economics. Economics ಅನ್ನು ನಾವು ಯಾಕೆ ಕಲಿಬೇಕು ಅಂತ. That needs to be get understand by the various points can be. That nothing but importance. Why economics can be come to know. ಕನ್ನಡದಲ್ಲಿ ಇದನ್ನ ಅರ್ಥಶಾಸ್ತ್ರವನ್ನು ಏಕೆ ಅಧ್ಯಯನ ಮಾಡಬೇಕು, ಅರ್ಥಶಾಸ್ತ್ರವನ್ನು ಏಕೆ ಅಧ್ಯಯನ ಮಾಡಬೇಕಂತ ನೋಡೋಣ. ಅಂದರೆ ಅರ್ಥಶಾಸ್ತ್ರವನ್ನು ಕಲಿಯುವ ಅಗತ್ಯವೇನು. ನಾವಿಲ್ಲಿ ಈ ಸೇತುಬಂಧ ಕಾರ್ಯಕ್ರಮ ಅಂತೀವಿ ಇದನ್ನ, ಬ್ರಿಡ್ಸ್ ಕೋರ್ಸ್. ಬಟ್ ಹಿಯರ್ Here, why should we study economics? ಅರ್ಥಶಾಸ್ತ್ರವನ್ನು ಏಕೆ ಅಧ್ಯಯನ ಮಾಡಬೇಕು ಅನ್ನೋದು it is nothing but because importance.
ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮಹತ್ವವೇನು, ಪ್ರಾಮುಖ್ಯತೆ ಏನು, ಅವಶ್ಯಕತೆ ಏನು ಅಂತ. ದಟ್ should come to know the importance of study of economics. As you are the first PU students, you have already come out from the 8th standard and 9th standard and also 10th standard. The various concepts of economics you have been studied. 8ನೇ ಕ್ಲಾಸು 9ನೇ ಕ್ಲಾಸು ಮತ್ತು 10ನೇ ಕ್ಲಾಸಲ್ಲಿ ನೀವು ಆಲ್ರೆಡಿ ಅರ್ಥಶಾಸ್ತ್ರದ ಕೆಲವು ಪರಿಭಾವನೆಗಳನ್ನು ತಿಳ್ಕೊಂಡಿದ್ದೀರಿ, ನೀವು ಕಲ್ತ್ಕೊಂಡಿದ್ದೀರಿ. ಹಾಗೆ ನೋಡಿದಾಗ we must be need to be have learn the importance of economics. That we shall go for the one by one point. First point, for wise decision making. For wise decision making. ಸೂಕ್ತ ನಿರ್ಧಾರ ಕೈಗೊಳ್ಳಲು. ನಾವು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಬಿಕಾಸ್ ವಿ ಹ್ಯಾವ್ ವೇರಿಯಸ್ ಚಾಯ್ಸಸ್ ಔಟ್ ಆಫ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಗೂಡ್ಸ್ and different type of the taste and temperaments of the people, we used to be go with a limited income which has been more with some hands and less with some other hands. ಕೆಲವು ಜನಗಳ ಹತ್ರ ಜಾಸ್ತಿ ದುಡ್ಡು ಇರುತ್ತೆ, ಕೆಲವು ಜನಗಳ ಹತ್ರ ಕಡಿಮೆ ದುಡ್ಡು ಇರ್ತದೆ. ಜಾಸ್ತಿ ದುಡ್ಡಿದ್ದರು ಜಾಸ್ತಿ ಕೊಂಡ್ಕೊಳ್ತಾರೆ, ಕಡಿಮೆ ದುಡ್ಡಿದ್ದರು ಕಡಿಮೆ ಕೊಂಡ್ಕೊಳ್ತಾರೆ. ಹಾಗೆ ನೋಡಿದಾಗ ವಸ್ತುಗಳನ್ನು ದುಡ್ಡು ತಗೊಂಡು ವಸ್ತುಗಳನ್ನು ಬೈ ಮಾಡೋಕ್ಕೆ ಹೋದರೆ, ಕೊಂಡ್ಕೊಳ್ಳೋಕೆ ಹೋದರೆ ಅಲ್ಲಿ ಸಮೇತ ಅಷ್ಟೇ ಒಳ್ಳೆಯ ವಸ್ತು ಇರ್ತವೆ, ಸ್ವಲ್ಪ ಸಾಧಾರಣ ವಸ್ತುಗಳು ಇರ್ತವೆ. ಒಬ್ಬೊಬ್ಬರ ಆಸೆ ಭಿನ್ನವಾಗಿರ್ತವೆ. ನನಗೆ ಬೇಕಾದಂಥ ವಸ್ತು ನಿನಗೆ ಬೇಕಿರಲ್ಲ, ನಿನಗೆ ಬೇಕಿಲ್ಲದಂಥ ವಸ್ತು ನನಗೆ ಬೇಕಾಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಚಾಯ್ಸಸ್ ಇರುತ್ತೆ. ಡಿಫ್ರೆಂಟ್ ಚಾಯ್ಸ್. Of different goods. Wants are different. ಇಲ್ಲಿ ಬೇರೆ ಬೇರೆ ಆಯ್ಕೆಗಳು, ಬೇರೆ ಬೇರೆ ಆಯ್ಕೆ, ಚಾಯ್ಸ್, ಆಯ್ಕೆಗಳು ಬೇರೆಯಾಗಿರ್ತವೆ. ವಸ್ತುಗಳು ಬೇರೆ ಬೇರೆ ಆಗಿರ್ತವೆ, ಆಯ್ಕೆಗಳು ಬೇರೆ ಬೇರೆ ಆಗಿರ್ತವೆ. ಯಾವಾಗ ಜನಗಳ ಆಯ್ಕೆ ಬೇರೆ ಬೇರೆ, ನಾನು ತಗೊಳ್ತಕ್ಕಂತಹ ಟೊಮೊಟೊ ಹಣ್ಣನ್ನು ಇನ್ನೊಬ್ರು ತಗೊಳ್ಳಲ್ಲ, ಇನ್ನೊಬ್ರು ತಗೊಳ್ತಕ್ಕಂಥದ್ದನ್ನು ನನಗೆ ಇಷ್ಟ ಆಗೋದಿಲ್ಲ. ಹಾಗೆ ಅವರವರ ಇಷ್ಟಗಳು ಬೇರೆ ಬೇರೆ ಆಗ್ತವೆ. ವಾಂಟ್ಸ್, ಬಯಕೆಗಳು, ನನಗೇನು ಇಷ್ಟ ಅವ್ರಿಗೆ ಬೇರೆಯವರಿಗೆ ಇಷ್ಟ ಆಗೋದಿಲ್ಲ. ಆಗಿದ್ದಾಗ ನಾವು ಯಾವುದನ್ನು ಇಷ್ಟಪಡಬೇಕು, ಯಾವುದನ್ನು ತಗೊಳ್ಬೇಕಾದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಯು ಹ್ಯಾವ್ ಬಿನ್ ಚಾಯ್ಸ್ ಆಫ್ ದ ಕಾಮರ್ಸ್, ಸಂಬಡಿ ಯಾವ ಚಾಯ್ಸ್ ಆಫ್ ಸೈನ್ಸ್, ಸಂಬಡಿ ಯಾವ ಚಾಯ್ಸ್ ಆಫ್ ಆರ್ಟ್ಸ್. ನೋಡಿ, ನಾನು ಕಾಮರ್ಸ್ ತಗೊಂಡಿದ್ದೀನಿ ಅಂತಂದರೆ ಇನ್ನೊಬ್ರು ಆರ್ಟ್ಸ್ ತಗೊಳ್ತಾರೆ, ಇನ್ನೊಬ್ರು ಸೈನ್ಸ್ ತಗೊಳ್ತಾರೆ, ಇನ್ನೊಬ್ರು ಡಿಪ್ಲೊಮಾ ಹೋಗ್ತಾರೆ, ಇನ್ನೊಬ್ರು ITI ಮಾಡ್ತಾರೆ, ಇನ್ನೊಬ್ರು ಮನೆಯಾಗಿರ್ತಾರೆ. ಈ ರೀತಿ ಏನಾಗುತ್ತೆ, ಒಬ್ಬೊಬ್ಬರ ಆಯ್ಕೆ ಭಿನ್ನವಾಗಿರುತ್ತೆ. ನಾವು ಸೂಕ್ತವಾದಂಥ ಆಯ್ಕೆ ಮಾಡಬೇಕಂದಾಗ ನಮ್ಮ ಆಸೆ ಏನಿದೆಯೋ ಅದನ್ನ ಈಡೇರಿಸ್ಕೊಳ್ಳೋಕ್ಕೆ ಯಾವ ಆಯ್ಕೆ ಮಾಡಬೇಕಂದ್ರೆ ಯು ಮಸ್ಟ್ ಬಿ ಲರ್ನ್ ದಿ ಎಕನಾಮಿಕ್ಸ್. ಹಾಗಾಗಿನೇ ಜನಗಳು ಸರಿಯಾದಂತಹ ಆಯ್ಕೆ ಮಾಡಬೇಕು. ಏನು ಉತ್ಪಾದನೆ ಮಾಡಬೇಕು, ಏನನ್ನ ತಿನ್ನಬೇಕು, ವಾಟ್ ಟು ಪ್ರೊಡ್ಯೂಸ್, what the goods to be get choice is to be as make and how to earn the money. ಇಲ್ಲಿ ಉತ್ಪಾದನೆ ಏನು ಮಾಡಬೇಕು,
ಏನು ಉತ್ಪಾದನೆ ಮಾಡಬೇಕು, ಹಣ ಹೇಗೆ ಗಳಿಸಬೇಕು, ಹಣವನ್ನ ಹೇಗೆ ಗಳಿಕೆ ಮಾಡಬೇಕು ಅನ್ನತಕ್ಕಂಥದ್ದು ಅವರವರ ಆಯ್ಕೆ ಬಿಟ್ಟಿರುತ್ತೆ. ಅಂತ ಒಳ್ಳೆ ಆಯ್ಕೆ ಮಾಡಬೇಕಂದಾಗ ವಿ ಮಸ್ಟ್ ಬಿ ಗೋ ಫಾರ್ ದಿ ಚಾಯ್ಸ್ ಮೇಕಿಂಗ್. ಅದಕ್ಕೆ ನಮಗೆ ಸೂಕ್ತವಾದಂಥ ಚಾಯ್ಸು ಬೇಕು. ಒಬ್ಬ ಪ್ರೊಡ್ಯೂಸರು, ಒಬ್ಬ ಕಂಪ್ನಿ ಅವರು ಏನು ಪ್ರೊಡ್ಯೂಸ್ ಮಾಡಬೇಕು, ಒಬ್ಬ ಗ್ರಾಹಕ ವಸ್ತುಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಎಂಥ ವಸ್ತುಗಳನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಆಯ್ಕೆಯ ಸಮಸ್ಯೆ. ದ ಸ್ಟೂಡೆಂಟ್ಸ್ ಫಾರ್ ವಾಯ್ಸ್ ಡಿಸಿಷನ್ ಮೇಕಿಂಗ್ ಅಂತೀವಿ. ಒಳ್ಳೆಯ ನಿರ್ಧಾರ ಕೈಗೊಳ್ಳಬೇಕಂದ್ರೆ ಹಣಕಾಸನ್ನು ಖರ್ಚು ಮಾಡಬೇಕಾದ್ರೆ ಅಥವಾ ಬೇರೆ ಬೇರೆ ವಿಷಯಕ್ಕೆ ಇಟ್ ಹ್ಯಾಸ್ ಟು ಬಿ ಗೋ ಫಾರ್ ದ ಬೆಸ್ಟ್ ಚಾಯ್ಸ್. Second point to be come to know is nothing but to be, it is the maximization of profits. Producers, maximization of profits by producers. See, producers have to be make the maximization. ಅಂದ್ರೆ ಉತ್ಪಾದಕರು ಗರಿಷ್ಠ ಲಾಭ ಗಳಿಕೆಗೆ. ಯಾಕಂದ್ರೆ ಯಾರೇ ಪ್ರೊಡಕ್ಷನ್ ಮಾಡಿ, ಒಬ್ಬ ರೈತ ಬೆಳೆಯನ್ನ ಬೆಳೆದ್ರೆ ಜಾಸ್ತಿ ಲಾಭಗಳನ್ನು ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಒಬ್ಬ ಕೈಗಾರಿಕೆಯವರು ವಸ್ತುವನ್ನು ಪ್ರೊಡ್ಯೂಸ್ ಮಾಡಿದ್ರೆ ಹೋಗಿ ಮಾರಾಟ ಮಾಡಿ ಏನಾದ್ರು ಮಾಡಿ ಜಾಸ್ತಿ ಲಾಭ ತಗೋಬೇಕಂತ ಇಷ್ಟಪಡ್ತಾರೆ. ಇನ್ ದಟ್ ವೇ ವಾಟ್ ಎವರ್ ದ ಪ್ರೊಡಕ್ಷನ್ಸ್ ಕ್ಯಾನ್ ಬಿ ಟೇಕನ್ ಪ್ಲೇಸ್, ಇಟ್ ಹ್ಯಾಸ್ ಟು ಬಿ ಮೇಕ್ ದ ಮೋರ್ ಅಂಡ್ ಮೋರ್ ಪ್ರಾಫಿಟ್. ದಟ್ಸ್ ವೈ economics helps the people and producers how to make the profit with the low cost production. ಅಂದ್ರೆ ಕಡಿಮೆ ವೆಚ್ಚ. ನೋಡಿ, ಕಡಿಮೆ ವೆಚ್ಚದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡಿ ಜಾಸ್ತಿ ಲಾಭ ತಗೊಳ್ಳೋದು ಹೇಗೆ ನಾವು ತಿಳ್ಕೊಬೇಕಂದ್ರೆ ಯು ಮಸ್ಟ್ ಬಿ ಲರ್ನ್ ದಿ ಎಕನಾಮಿಕ್ಸ್. ಹಾಗಾಗಿ ನಿಮಗೆ ಎಕನಾಮಿಕ್ಸ್ ನೀವು ಕಲ್ತ್ಕೊಳ್ಳೇ ಬೇಕಾಗುತ್ತೆ. ಅವಾಗ ಮಾತ್ರ ನೀವು ಹೆಚ್ಚು ಲಾಭ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ದಿಸ್ ಇಸ್ ವಾಟ್ ಇಸ್ ಹೌ ದ ಪೀಪಲ್ ಕ್ಯಾನ್ ಮೇಕ್ ಮೋರ್ ಅಂಡ್ ಮೋರ್ ಪ್ರಾಫಿಟ್ ಬೈ ದ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ the economic concepts. Third one, to solve complex problems like unemployment, ಕ್ಲಿಷ್ಟ ಸಮಸ್ಯೆಗಳನ್ನು ಬಡತನ, ನಿರುದ್ಯೋಗದಂತಹ ಕ್ಲಿಷ್ಟ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ದ ಎಕನಾಮಿಕ್ಸ್ ಮಸ್ಟ್ ಬಿ ಸ್ಟಡಿ ಇನ್ ಆರ್ಡರ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಂದರೆ ಕ್ಲಿಷ್ಟ, ಅಷ್ಟು ಈಸಿಯಾಗಿ ಬಗೆಹರಿಸೋಕ್ಕೆ ಬರೋದಿಲ್ಲ. ಅಂದರೆ ಪಾವರ್ಟಿ ಹೆಂಗೆ ಬಗೆಹರಿಸ್ಬೇಕಂತಲೇ ಗೊತ್ತಾಗಲ್ಲ.
ಒಬ್ಬರಿಗೆ ಪಾವರ್ಟಿ ಹೋಗಾಗಿ ಒಂದು ಪ್ರೋಗ್ರಾಮ್ ಮಾಡಿದ ಅವ್ರಿಗೆ ಅದರಿಂದ ಇನ್ನೊಬ್ಬರಿಗೆ ಯಾರಿಗೋ ಸಮಸ್ಯೆ ಆಗುತ್ತೆ, ಅವ್ರಿಗೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಆ ರೀತಿಯಾಗಿ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ ಇರ್ಬೋದು, ಇಲ್ಲಿಟ್ರಸಿ ಇರ್ಬೋದು, ಇವೆಲ್ಲ ಕ್ಲಿಷ್ಟವಾಗಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸೋಕೆ ಅಷ್ಟು ಈಸಿ ಆಗೋದಿಲ್ಲ. ಅದರಿಂದಾಗಿ ಇಂಥ ಕ್ಲಿಷ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕಂದ್ರೆ ಎಕನಾಮಿಕ್ಸ್ ಹೆಲ್ಪ್ಸ್ ಬೈ ದ ವೇ ಆಫ್ ದ ಥಿಯರೀಸ್, economic theories in order to solve the problems. This is what is economics helps the people to solve their complex problems, especially for the government. ಸರ್ಕಾರ ಇಂಥ ಕ್ಲಿಷ್ಟ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬಹುದು ಅನ್ನೋದನ್ನು ಹೇಳ್ಕೊಡ್ಬೇಕಂದ್ರೆ ಜನಗಳು ಅರ್ಥಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಮಾತ್ರ ಇದನ್ನ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ನಾಲ್ಕನೇದು to understand modern methods of production. In order to understand modern methods of production, ಅಂದರೆ ಕಡಿಮೆ ವೆಚ್ಚದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅರ್ಥಶಾಸ್ತ್ರದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು. ಹೆಂಗೆ ಉತ್ಪಾದನೆ ಮಾಡಿದ್ರೆ, ಯಾವ ತಂತ್ರಜ್ಞಾನವನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಕಡಿಮೆ ಖರ್ಚು ಹೇಗೆ ಬರ್ತದೆ, ಹೆಚ್ಚು ಉತ್ಪಾದನೆ ಹೇಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ದಿಸ್ ಇಸ್ ವಾಟ್ ಇಸ್ ಹೌ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವೇ ಆಫ್ the production with the modern methods can be understood by the help of the economics can be. ಇಲ್ಲಿ ನಾನಾ ರೀತಿ ವಿಧಾನಗಳಿರ್ತವೆ, ಆದರೆ ಹೊಸ ಹೊಸ ವಿಧಾನಗಳು ಕಡಿಮೆ ಖರ್ಚನ್ನು ತಗೊಂಡು ಬರ್ತವೆ. ಕಡಿಮೆ ಖರ್ಚುಗಳನ್ನು ನಮಗೆ ಹೆಚ್ಚು ಲಾಭ ಬಂದೇ ಬರುತ್ತೆ. ಅದರಿಂದಾಗಿ ಹೆಚ್ಚು ಲಾಭ ಮಾಡಬೇಕಂದ್ರೆ ವಿ ಮಸ್ಟ್ ಬಿ ಯೂಸ್ ದ ಮಾಡರ್ನ್ ಮೆಥಡ್ಸ್ ಆಫ್ ಪ್ರೊಡಕ್ಷನ್ can be, otherwise we cannot have the best production in the economy, and also which can be possible to be get produced in the economic standards. Go for the fifth one. To improve the welfare. ಜನರ ಯೋಗಕ್ಷೇಮ. See, by studying economics, we can improve the welfare of individuals. Nothing but well-being of individuals ಅಂತ ಕರೀತೀವಿ. Well-being of people. By the way of well-being of the people, we can understand how we history get improve the welfare of the people in the economy. Otherwise, we cannot. ಜನರ ಯೋಗಕ್ಷೇಮವನ್ನು ಉತ್ತಮಪಡಿಸಲಿಕ್ಕೆ, ಯೋಗಕ್ಷೇಮ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ನಿತ್ಯದ ವಸ್ತುಗಳು ಅಥವಾ ಅಗತ್ಯ ವಸ್ತುಗಳು, ಊಟ, ಬಟ್ಟೆ, ವಸತಿ, ಉದ್ಯೋಗ, ಔಷಧಿ, ಶಿಕ್ಷಣ, ಇವೆಲ್ಲ ಅಗತ್ಯಗಳು ಅಂತ ಕರಿತೀವಿ. ಜೀವನಕ್ಕೆ ಬೇಕೇ ಬೇಕಾವು, ಅವಿಲ್ಲದೆ ಜೀವನ ಮಾಡೋಕ್ಕೆ ಬರಲ್ಲ. ಅದರಿಂದಾಗಿ ಅಂಥವುಗಳಿಂದ ಜನಗಳು ಹೇಗೆ ಉತ್ತಮವಾಗಿ ಜೀವನ ಮಾಡಬಹುದು ಅಂತ ಅರ್ಥಶಾಸ್ತ್ರವನ್ನು ಕಲ್ತ್ಕೊಂಡ್ರೆ ಸರಿಯಾಗುತ್ತೆ. ಒಳ್ಳೆಯ ಶಿಕ್ಷಣ ಹೇಗೆ ಪಡ್ಕೊಳ್ಳೋದು, ಒಳ್ಳೆಯ ಆರೋಗ್ಯ ಹೇಗೆ ಪಡ್ಕೊಳ್ಳೋದು, ಒಳ್ಳೆಯ ಜೀವನ ಮಾಡೋದು ಹೇಗೆ ಅನ್ನೋದನ್ನು ಅರ್ಥಶಾಸ್ತ್ರ ಕಲಿಸ್ಕೊಡುತ್ತೆ. ದಟ್ಸ್ ವೈ ಇಟ್ ಇಸ್ ಇಂಪಾರ್ಟೆಂಟ್ ಟು ಗೆಟ್ ಇಂಪ್ರೂವ್ ದ ವೆಲ್ಫೇರ್ ಆಫ್ ದ ಪೀಪಲ್, ಎಸ್ಪೆಷಲಿ ಫಾರ್ ದ ಎಕಾನಮಿ. ವಿತ್ ದ better welfare can be, otherwise it cannot be possible in the economy.
to increase wealth of the country. See, to increase the wealth of the country ಅಂದರೆ ಯಾವುದೇ ದೇಶದ ವೆಲ್ತ್ ಅಂದರೆ ಸಂಪತ್ತು, ಅದು ನೀರಾವರಿ ಇರ್ಬೋದು, ಖನಿಜ ಸಂಪತ್ತು ಇರ್ಬೋದು, ಅಥವಾ ಜನಗಳ ಒಳ್ಳೆಯ ಜ್ಞಾನ ಇರ್ಬೋದು, ಒಳ್ಳೆಯ ಆರೋಗ್ಯ ಇರ್ಬೋದು, ಇದೆಲ್ಲ ಸಂಪತ್ತು. ಆ ರೀತಿ ಇರ್ತಕ್ಕಂಥ ಸಂಪತ್ತನ್ನು ಹೇಗೆ ವೃದ್ಧಿಸುವುದು, ನೋಡಿ ವೃದ್ಧಿಪಡಿಸುವುದು ಅಂತಂದರೆ ಉತ್ತಮಪಡಿಸುವುದು, ಹೆಚ್ಚು ಮಾಡುವುದು ಅಂತ ಅರ್ಥ. ಹಾಗೆ ದೇಶದ ಸಂಪನ್ಮೂಲವನ್ನು ಹೆಚ್ಚು ಮಾಡಬೇಕಂದ್ರೆ ವಿ ಮಸ್ಟ್ ಬಿ ಅಂಡರ್ಸ್ಟ್ಯಾಂಡ್ ದಿ ಎಕನಾಮಿಕ್ಸ್, ಅದರ್ವೈಸ್ ವಿ ಕುಡ್ ನಾಟ್ ಬಿ ಪಾಸಿಬಲ್. ದಟ್ಸ್ ವೈ ಟು ಇನ್ಕ್ರೀಸ್ ದ ವೆಲ್ತ್ ಆಫ್ ದಿ ಕಂಟ್ರಿ ಎಕನಾಮಿಕ್ ಸ್ಟಡಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಂಡ್ರೆ ದೇಶದ ಸಂಪತ್ತು ವೃದ್ಧಿ ಆಗುತ್ತೆ. ಅದು ಉತ್ತಮ ಕೈಗಾರಿಕೆ, ಉತ್ತಮ ಕೃಷಿ, ಉತ್ತಮ ಉತ್ಪಾದನೆ, ಉತ್ತಮ ಕೈಗಾರಿಕೆ ಅಭಿವೃದ್ಧಿ ರೀತಿಯಾಗಿ ಉತ್ತಮಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಅಡಿವನ್ to L in preparing proper budget. ಉತ್ತಮ ಆಯ ವ್ಯಯ ಪತ್ರ ತಯಾರಿಸಲು ಸಹಕಾರಿ. ಇಟ್ ಈಸ್ ಹೆಲ್ಪ್ಫುಲ್ ಟು ಹೆಲ್ಪ್ ದ ಗವರ್ಮೆಂಟ್ ಇನ್ ಪ್ರಿಪೇರಿಂಗ್ ಸರ್ಕಾರಕ್ಕೆ ಸಹಕಾರಿ ಅಂತ ಕರಿತೀವಿ. ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಗವರ್ಮೆಂಟ್ ಇನ್ ಪ್ರಿಪೇರಿಂಗ್ ದ ಗುಡ್ ಬಜೆಟ್ ಆರ್ ಬೆಟರ್ ಬಜೆಟ್. ಅಂದರೆ ಪ್ರಾಪರ್ ಬಜೆಟ್ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಆದಾಯ ಬರುತ್ತೆ, ಖರ್ಚು ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಿದ ನಾವು ಅಭಿವೃದ್ಧಿ ಆಗ್ತೀವಿ, ಜನಗಳಿಗೆ ಚೆನ್ನಾಗಾಗುತ್ತೆ ಅಂತ ಥಿಂಕ್ ಮಾಡಬೇಕಂದ್ರೆ ಬಜೆಟ್ ಪ್ರಿಪೇರ್ ಮಾಡಬೇಕು. ಬಜೆಟ್ ಪ್ರಿಪೇರ್ ಮಾಡಬೇಕಂದ್ರೆ ಒನ್ ಮಸ್ಟ್ ಬಿ ಅಂಡರ್ಸ್ಟ್ಯಾಂಡ್ ದಿ economics even by the representatives. It may be MLA or the MPs, legislators ಅಂತ ಕರಿತೀವಿ ಅಥವಾ ಪಾರ್ಲಿಮೆಂಟೇರಿಯನ್ಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಟು ಬಿ ಗೆಟ್ ಹೆಲ್ಪ್ಫುಲ್. ಅವ್ರಿಗೆ ಏನಾಗುತ್ತೆ, ಇದು ಸಹಾಯಕವಾಗುತ್ತೆ. ಅದರ್ವೈಸ್ ಇಟ್ ಕೆನಾಟ್ ಬಿ ಪಾಸಿಬಲ್ ಟು ಬಿ ಪ್ರಿಪೇರ್ ದ ಬೆಟರ್ ಬಜೆಟ್. ಇನ್ ದ ಕೇಸ್ ಆಫ್ ಒನ್ ಹೂ ಡಸಂಟ್ ಕಮ್ ಟು ನೋ ಅಬೌಟ್ ದ ಬಜೆಟ್ ಅಂಡ್ ಆಲ್ಸೋ ಎಕನಾಮಿಕ್ಸ್ ಕ್ಯಾನ್ ಬಿ, ಇಟ್ ಕೆನಾಟ್ ಬಿ ಪಾಸಿಬಲ್. To frame better laws. So to frame better laws, ಉತ್ತಮ ಆರ್ಥಿಕ ಕಾನೂನು ರಚಿಸಲು ಎಕನಾಮಿಕ್ ಲಾಸ್ ಅಂತಲೂ ಕರಿತೀವಿ. ದಿಸ್ ಈಸ್ ಬೆಟರ್ ಎಕನಾಮಿಕ್ ಲಾಸ್. ಬೆಟರ್ ಎಕನಾಮಿಕ್ ಲಾಸ್ ಇನ್ ದ ಸೆನ್ಸ್ ದಟ್ ಯಾವುದೇ ಒಂದು ಕಾನೂನು ದುಡಿಬೇಕಾದ್ರೆ ಕಳ್ತನ ಮಾಡೋದಾಗಿರ್ಬೋದು, ಮೋಸದ ವ್ಯಾಪಾರ ಇರ್ಬೋದು, ಆ ರೀತಿಯಾಗಿ ಮಾಡಲಿಕ್ಕೆ ಅವಕಾಶ ಕೊಡ್ದಂಗೆ ಒಳ್ಳೆಯ ಕಾನೂನು ಮಾಡಬೇಕಂದ್ರೆ ಒಳ್ಳೆಯ ತೆರಿಗೆ ಟ್ಯಾಕ್ಸ್ ಪಾಲಿಸಿ, ಫಿಸ್ಕಲ್ ಪಾಲಿಸಿ ಅಂತೀವಿ. ಹಾಗೆ ತೆರಿಗೆಯನ್ನು ಹೆಂಗೆ ಕೊಡಬೇಕು, ಹೇಗೆ ತೆರಿಗೆ ಜಾಸ್ತಿ ಇರಬೇಕು ಕಡಿಮೆ ಇರಬೇಕು ಅನ್ನೋದನ್ನ ಫಿಕ್ಸ್ ಮಾಡಬೇಕಂದಾಗ ಇಟ್ ಮಸ್ಟ್ ಬಿ ನೀಡ್ ಟು ಹ್ಯಾವ್ ದ ಇನ್ಫಾರ್ಮೇಷನ್ ಆ್ಯಂಡ್ ಆಲ್ಸೋ ನಾಲೆಜ್ ಆಫ್ ಎಕನಾಮಿಕ್ಸ್.
ಅರ್ಥಶಾಸ್ತ್ರದ ಜ್ಞಾನ ಇದ್ದರೆ ಒಳ್ಳೆಯ ಕಾನೂನಿಂದ ಜನಗಳಿಗೆ ಹೊರೆ ಆಗದಂಗೆ ಟ್ಯಾಕ್ಸ್ ಹಾಕ್ಬೋದು, ತೆರಿಗೆಯನ್ನು ಹಾಕ್ಬೋದು. ಯಾವ ತೆರಿಗೆಯಿಂದ ಏನಾಗುತ್ತೆ, ಜನಗಳಿಗೆ ಅನ್ಯಾಯ ಆಗುತ್ತಾ, ತೊಂದರೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ರಿಗಾರ್ಡಿಂಗ್ ದ ಎಕನಾಮಿಕ್ಸ್. ಹಾಗೆ ಎಕನಾಮಿಕ್ಸನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಸಾಧ್ಯವಾಗುತ್ತಿಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು. ಅದರ್ವೈಸ್ ಇಟ್ ಕೆನಾಟ್ ಬಿ ಗಿವ್ ದ ಬೆಟರ್ ರಿಸಲ್ಟ್ಸ್ ಕೆನ್. Next is see, one can be make the better trade can be, because trade can be held within the country called international and national, and also the country beyond the limit of the boundary of a country could be called as international. National trade and also international trade. ದೇಶೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ವೃದ್ಧಿಸಬೇಕಂದ್ರೆ ನಮಗೆ ವಿ ಮಸ್ಟ್ ನೀಡ್ ದ ಎಕನಾಮಿಕ್ ನಾಲೆಜ್. ನಮಗೆ ಎಕನಾಮಿಕ್ಸ್ ನಾಲೆಜ್ ಇದ್ದರೆ ಎಕ್ಸ್ಪೋರ್ಟ್ ಮಾಡ್ಬೋದು, ಇಂಪೋರ್ಟ್ ಮಾಡ್ಬೋದು, ಬೇರೆ ಬೇರೆ ರೀತಿಯಿರತಕ್ಕಂತಹ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆವಾಗ ನಮ್ಮ ದೇಶ ಮತ್ತೊಂದು ದೇಶಕ್ಕೆ ಹೆಂಗೆ ಕೊಟ್ಟು ಕೊಂಡ್ಕೊಳ್ಬೇಕನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರ್ವೈಸ್ ಇಟ್ ಕೆನಾಟ್ ಬಿ ಪಾಸಿಬಲ್. ಅಟ್ ಲಾಸ್ಟ್ ವಿ ಕ್ಯಾನ್ ಫಿನಿಶ್ ಇಟ್ ವಿತ್ ದ every day we can have the knowledge of economics can be each and every day we can have the business. It may be as buying and selling of the goods. We must come to know how to get the better good with the lower price. It is the very basic knowledge of the people can be for the consumption, distribution of many other activities. Basic economic activities can be understanding the day-to-day economic life can be. ಅಂದರೆ ದೈನಂದಿನ ವ್ಯವಹಾರದಲ್ಲಿ ಜನಗಳು ಹೇಗೆ ನಡ್ಕೊಳ್ಬೇಕು, ವ್ಯವಹಾರವನ್ನು ಹೇಗೆ ಮಾಡಬೇಕು, ಪ್ರತಿನಿತ್ಯ ನಾವು ಯಾರು ಕೊಂಡ್ಕೊಳ್ಬೇಕು ಅಥವಾ ಮಾರಾಟ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿ ಮಸ್ಟ್ ಬಿ ಕಮ್ ಟು ಅಂಡರ್ಸ್ಟ್ಯಾಂಡ್ ದಿ economics. Otherwise we cannot be possible to get to understand the economics. Only for this there are various points are there to be how to make or how to understand the importance of economics. ಅರ್ಥಶಾಸ್ತ್ರ ಇರತಕ್ಕಂಥದ್ದು ತುಂಬ ವಿಶಾಲವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್. ಹಾಗಾಗಿಬಿಟ್ಟು ಅದನ್ನು ಇಂತಿಷ್ಟೇ ಪಾಯಿಂಟ್ಗಳಲ್ಲಿ ಇಷ್ಟೇ ಪಾಯಿಂಟಲ್ಲಿ ಅದರ ಮಹತ್ವವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಇಲ್ಲಿ ಕೆಲವು ಪಾಯಿಂಟನ್ನು ಮಾತ್ರ ನಾವು ಕೊಟ್ಟಿದ್ದೀವಿ. ಹೌ ಟು come to know, understand the economics and also its importance. ಅರ್ಥಶಾಸ್ತ್ರದ ಮಹತ್ವ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದು ಲಾಂಗ್ ಕ್ವಶನ್ ಆಗುತ್ತೆ. ಸೊ ಇದು 5ರಿಂದ 10 ಮಾರ್ಕ್ಸ್ಗೆ ಸಮೇತ ಬರ್ಬೋದು. ಅದರಿಂದಾಗಿನೇ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ನು ಚೆನ್ನಾಗಿ ಓದ್ಕೊಳ್ಬೇಕು. ಮತ್ತೆ ವಿಡಿಯೋ ನೋಡಿ ಎಕ್ಸ್ಪ್ಲೈನ್ ಅರ್ಥ ಮಾಡ್ಕೊಳ್ಬೇಕು, ಬರ್ಕೊಂಡು ಪಾಯಿಂಟನ್ನು ಮಾಡ್ಕೊಳ್ಬೇಕು. ಪಾಯಿಂಟ್ ಮಾಡಿಕೊಂಡು ಅದನ್ನು ಲಾಂಗ್ ನೋಟ್ಸ್ ಥರ ನೋಡ್ಕೊಳ್ಬೇಕು. ಯು ಮಸ್ಟ್ ಬಿ ಅಂಡರ್ಸ್ಟ್ಯಾಂಡ್ ಬೈ ದ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲೀಷ್. ಕನ್ನಡ ಮೀಡಿಯಮಲ್ಲೂ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಸಮೇತ ನೋಡ್ಕೊಳ್ಬೇಕಾಗುತ್ತೆ. ಯಾವಾಗ ಏನಾಗುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ. ಅವಾಗ ಹೆಲ್ಪ್ ಆಗೋದ್ರಿಂದ ಯು ಕ್ಯಾನ್ ಪಾಸಿಬಲ್ ಟು ಬಿ ಗೆಟ್ ಅಂಡರ್ಸ್ಟ್ಯಾಂಡ್ ರಿಗಾರ್ಡಿಂಗ್ ದ ವಾಟ್ ದ ವೇ ಟು ಬಿ ಗೆಟ್ ಯೂಸ್ ಇಸ್ ದ ಡೇ ಟು ಡೇ ಲೈಫ್. How to use scarce resources.
So we can also understand ಪರಿಮಿತ ಬಯಕೆಗಳನ್ನು ಅಪರಿಮಿತ ಬಯಕೆಗಳನ್ನು ಅಲ್ಪ ಸಂಪನ್ಮೂಲಗಳಿಂದ ಹೇಗೆ ತೃಪ್ತಿಪಟ್ಟುಕೊಳ್ಳುವುದು ಅಂದರೆ we have unlimited wants but we have limited resources called as scarce resources ಅಂತ ಕರಿತೀವಿ. ಸ್ಕೇರ್ಸ್ ಅಂದ್ರೆ ಅತ್ಯಲ್ಪ, ಕಡಿಮೆ ಇರ್ತಕ್ಕಂಥ ಸಂಪತ್ತು. ನಮಗೆ ಜಮೀನು ಭಾಳ ಬೇಕು, ಆದರೆ ಜಮೀನು ಇರೋದು ಮಾತ್ರ ಸ್ವಲ್ಪ. ಅದರಲ್ಲಿ ನಮ್ಮ ಎಲ್ಲ ಬಯಕೆಗಳನ್ನು ಹೇಗೆ ಈಡೇರಿಸ್ಕೊಳ್ಬೇಕಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ we must understand the economics. This is what is importance of economics. Thank you very much. Read again and again, make the points. Thank you.